ಆಧಾರದ ಸ್ವಾಗತ. ಶ್ರೀಮತಿ ಪುಷ್ಪ, ಇವರು ಸುವರ್ಣ ಚಾನೆಲ್ನ ಕಲ್ಚರಲ್ ಆಕ್ಟಿವಿಟೀಸ್ ಜನರಲ್ ಸೆಕ್ರೆಟರಿ. ಹಾಗೂ JPNCCA ಅಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣರವರಿಗೂ, ಸ್ವಸಹಾಯ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಕುಲಕರ್ಣಿಯವರಿಗೂ ನಮ್ಮ ಸಂಘದ ಪರವಾಗಿ ಆದರದ ಸ್ವಾಗತ. ಹಾಗೂ ಬಂದಿರುವ ಮತ್ತೊಮ್ಮೆ ಯಾರು ಹೌದು, ಇನ್ನೊಬ್ಬರು ಸುವರ್ಣ ಚಾನೆಲ್ನ ಸ್ವರ್ಣಲತಾ ಅವ್ರು ಬಂದಿದ್ದಾರೆ. ನಿಮಗೂ ಆದರದ ಸ್ವಾಗತ ಮೇಡಮ್. ಮತ್ತೊಮ್ಮೆ ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ. ನಮಸ್ಕಾರ. ನಿಷ್ಣಾತ ಗುರು ಮಹೋದಯರ ಪರಿಚಯವಾದದ್ದು ತುಂಬ ಹೆಮ್ಮೆ ತರುತ್ತದೆ. ಇಂಥವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘವು ಇನ್ನಷ್ಟು ಬಲಿಷ್ಠವಾಗಿ ಬೆಳೆಯುವುದರಲ್ಲಿ ಅನುಮಾನವೇ ಇಲ್ಲ. ಸಮಯೋಚಿತ, ಸಂಕ್ಷಿಪ್ತ ಮತ್ತು ಸುಂದರವಾದ ಪರಿಚಯಕ್ಕೆ ಧನ್ಯವಾದಗಳು. ಒಂದು ಸಣ್ಣ ಕಾರ್ಯಕ್ರಮ. ನಮ್ಮ ಸಂಘದ ಎಲ್ಲ ಸದಸ್ಯರ ಅಪೇಕ್ಷೆಯ ಮೇರೆಗೆ ಶ್ರೀಮತಿ ಸುಮಾ ಕಣ್ಣನ್ನವರು 2 ನಿಮಿಷ ಮಾತಾಡ್ತಾರಂತೆ. ನಮಸ್ಕಾರ. ಈಗ ಸಂಘದ ಮುಖ್ಯ ಅಂಗವಾದ ಇಬ್ಬರು ವ್ಯಕ್ತಿಗಳಿಗೆ ಗೌರವ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ. ನಮ್ಮ ಈ ಸಂಘವನ್ನು ರೂಪಿಸಿ, ಜಾಗವನ್ನು ಒದಗಿಸಿ, ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು 113 ಮಂದಿ ಸದಸ್ಯರನ್ನು ಎಳೆದು ತಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿ, ಎಲೆಮರೆಯ ಕಾಯಿಯಂತೆ ದೂರ ನಿಂತು ತಮ್ಮ ಮಕ್ಕಳ ಬೆಳವಣಿಗೆ ಉತ್ಸಾಹವನ್ನು ಕಂಡು ಆನಂದಿಸುವ ತಂದೆ ತಾಯಿಯಂತಹವರು ಈ ದಂಪತಿಗಳು. ಎಲ್ಲರೊಂದಿಗೂ ನಗುಮುಖದಿಂದ ಮಾತನಾಡುತ್ತಾ ಬೇಕಾಗುವ ಎಲ್ಲ ಸಲಹೆ ಸಹಾಯಗಳನ್ನು ಮಾಡಿಕೊಡುವ ಅಪೂರ್ವ ದಂಪತಿಗಳು. ಆದರೆ ಇವರಿಬ್ಬರಿಗೂ ಹೊಗಳಿಕೆ ಇಷ್ಟವಲ್ಲ. ಆದರೆ ಇಷ್ಟಾದರೂ ಮಾಡದಿದ್ದರೆ ನಮಗೆ ಸಮಾಧಾನವಿಲ್ಲ. ಆದ್ದರಿಂದ ದಯವಿಟ್ಟು ವಸಂತ ಅವರು ಕ್ಷಮಿಸಬೇಕು. ಇದನ್ನು ಸ್ವೀಕರಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲರ ಹೆಮ್ಮೆಯ ಶ್ರೀಮತಿ ವಸಂತ ಚೌಡಪ್ಪ ಮತ್ತು ಶ್ರೀಮಾನ್ ಚೌಡಪ್ಪನವರು ವೇದಿಕೆಯ ಮೇಲೆ ಬರುವಂತೆ ಕೇಳಿಕೊಳ್ಳುತ್ತೇವೆ. ಇಷ್ಟು ಸೇವೆ ಸಲ್ಲಿಸುತ್ತಿರುವ ಇವರುಗಳಿಗೆ ಬರಿಯ ಮಾತುಗಳಿಂದ ಗೌರವ ಸಲ್ಲಿಸುವುದು ಆಗದ ಕಾರ್ಯ. ಆದುದರಿಂದ ನಾವೆಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿ ನಮ್ಮೆಲ್ಲರ ಅಭಿನಂದನೆಯನ್ನು ತಿಳಿಸೋಣವೇ? ಇವರಿಬ್ಬರಿಗೂ ನಮ್ಮ ಸದಸ್ಯರ ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ಗೌರವ. ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಮಂಜುನಾಥ್ ಅವರಿಗೆ ಧನ್ಯವಾದಗಳು. ಈ ವಿಶೇಷಕ್ಕಾಗಿಯೇ ದುಬಾಯಿಯಿಂದ ಬಂದಿರುವ ಅವರ ಮಗ ಶ್ರೀ ದೀಪಕ್ ರವರಿಗೂ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲೆ ಬಂದು ಈ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ.
ಕೂತ್ಕೊಂಡು ಎಲ್ಲರೂ ಕೇಳಬೇಕು. ಶ್ರೀ ದೀಪಕ್ ಅವರು ಶ್ರೀಮತಿ ವಸಂತ ಮತ್ತು ಶ್ರೀ ಚೌಡಪ್ಪ ಅವರ ಏಕೈಕ ಪುತ್ರ ಮತ್ತು ಅವರು ತುಂಬಾ ದೊಡ್ಡ ಕೆಲಸದಲ್ಲಿದ್ದಾರೆ. ಆದರೆ ತುಂಬಿದ್ ಕೂಡ ತೊಳ್ಕಲ್ಲ ಅಂತ ತುಂಬಾ ಸರಳ ವ್ಯಕ್ತಿತ್ವ. ಅವರು ದುಬೈಯಿಂದ ಇದೇ ಫಂಕ್ಷನ್ಗೋಸ್ಕರ ಬಂದಿದ್ದಾರೆ. ಅದರಿಂದ ಅವರಿಗೆ ನಮ್ಮ ಸಂಘದಿಂದ ಹಾರ್ದಿಕ ಸ್ವಾಗತ. ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಇಂದ 2 ಶುಭ ಹಾರೈಕೆಗಳು. ಎಲ್ಲರಿಗೂ ನಮಸ್ಕಾರ. ನಿಜವಾಗ್ಲೂ ಈ ಥರ ಒಂದು ಸಂಘದ ಪರವಾಗಿ ಇಷ್ಟೊಂದು ಜನಗಳು ಸೇರಿದ್ದಾರೆ ಅಂದರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅಂತ ಹೇಳ್ಕೊಬೇಕು. ನಮ್ಮ ವಾರ್ಡಲ್ಲೂ ಈ ಥರ ದೊಡ್ಡ ಮನುಷ್ಯರು ಈ ಥರ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದರೆ ನಮ್ಗೆ ತುಂಬ ಖುಷಿಯಾಗುತ್ತೆ. ನಾನು ಸುಮಾರು ಸತಿ ಹೋದಾಗ ನಮ್ಮ ಚೌಡಪ್ಪ ಅವರು ಮಿಸ್ಸಸ್ಸು ಹಾಗೂ ಚೌಡಪ್ಪ ಅವ್ರ ಮನೆಯಲ್ಲಿ ತುಂಬ ಜನ 40ಗಿಂತ ಹೆಚ್ಚಿನ ಮಹಿಳೆಯರು ಅಲ್ಲಿ ಬಂದು ಭಾಗವಹಿಸ್ತಾಯಿದ್ರು. ನಾವು ಒಂದು ಸತಿ ಕೇಳಿದ್ವಿ, ಮೇಡಮ್ ನಮ್ಮ ದೇವಸ್ಥಾನಕ್ಕೂ ಬಂದುಬಿಟ್ಟು ಒಂದು ಸ್ವಲ್ಪ ನಮಗೂ ಒಂದು ದೇವ್ರ ಮೇಲೆ ಒಂದು ಹಾಡಾಡಿ ಅಂತ ಹೇಳ್ಬಿಟ್ಟು. ಆದರೆ ಅವ್ರಿಗೆ ಟೈಮ್ ಸಿಗಲಿಲ್ಲ, ನಾವು ಕರೆಯೋಕ್ಕೆ ಅವ್ರಿಗೆ ಟೈಮ್ ಆಗಲಿಲ್ಲ. ಹೇಳ್ತಾನೆ ಇದ್ದೀವಿ ಬರ್ತೀವಿ ಕರಿತೀವಿ ಅಂತ, ಆದರೆ ನಮಗೂ ಟೈಮ್ ಸಿಗ್ತಾಯಿಲ್ಲ. ಆದರೆ ಇವ್ರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬ ಒಳ್ಳೆಯದು. ಇಷ್ಟು ವಯಸ್ಸಲ್ಲೂ ಇಷ್ಟೊಂದು ಶ್ರಮ ತಗೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಒಳ್ಳೆಯ ಕೆಲಸ ಮಾಡ್ತಾರೆ. ಆಮೇಲೆ ಒಂದು ಪ್ರೋಗ್ರಾಮ್ ಮಾಡಬೇಕಂದ್ರೆ ಒಂದು ತಿಂಗಳಿಂದ ಅವರು ತುಂಬಾ ಶ್ರಮಪಟ್ಟು ಇಷ್ಟೊಂದು ಜನನ ಸೇರಿಸ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ. ದೇವರು ಅವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಕರೆದು ಒಂದು 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಶ್ರೀಮತಿ ದೀಪಿಕಾ ಮಂಜುನಾಥ್ರವರೇ. ಈಗ ನಮ್ಮ ಸಂಘ ಸ್ಟಾರ್ಟ್ ಆಗಿ 10 ವರ್ಷ ಆಯಿತು. ಅದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅದರಲ್ಲಿ ಮರೆಯಲಾಗದ ಮನನೋಯಿಸುವ ವಿಷಯವೆಂದರೆ ನಮ್ಮ ಸಂಘದ ಕೋಕಿಲ ಕಂಠಗಳು ಇಬ್ಬರಿದ್ದರು. ಅದರಲ್ಲಿ ಒಬ್ಬರು ಶ್ರೀಮತಿ ಮೀನಾಕ್ಷಿ ನಾಗರಾಜ್ ಅಂತ, ಇನ್ನೊಬ್ಬರು ಶ್ರೀಮತಿ ಭಾನುಮತಿ ಅಂತ. ಅವರಿಬ್ಬರೂ ಅಕಾಲ ಮೃತ್ಯುಗೆ ಈಡಾದರು. ಅವರ ನೆನಪಿನಲ್ಲಿ ಅವರ ಜಾಗನ ಯಾರೂ ತುಂಬಕ್ಕಾಗಲ್ಲ, ತುಂಬ ಟ್ಯಾಲೆಂಟೆಡ್ಡು. ಆಮೇಲೆ ಮೀನಾಕ್ಷಿ ನಾಗರಾಜ್ ಅಂತೂ ಟೀಚರ್ ಕೂಡ ಆಗಿದ್ದರು. ಇವತ್ತು ನಮ್ಮ ಸಂಘದಲ್ಲಿ ಅವರು ನೆನೆಸ್ಕೊಂಡ್ರೆ ಹೃದಯ ತುಂಬಿ ಬರುತ್ತೆ. ಅಂಥವರ ನೆನಪಿನಲ್ಲಿ 1 ನಿಮಿಷ ಶ್ರದ್ಧಾಂಜಲಿ. ಎಲ್ಲರೂ ಎದ್ದು ನಿಂತ್ಕೊಂಡು 1 ನಿಮಿಷ ಮೌನ ಆಚರಿಸಬೇಕಾಗಿ ವಿನಂತಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ಪ್ರಾರ್ಥಿಸುತ್ತೇವೆ. ಎಲ್ಲ ಅತಿಥಿಗಳು ಗುರು ಮಹೋದಯರು ಮುಂದಿನ ಆಸನದಲ್ಲಿ ಆಸೀನರಬೇಕಾಗಿ ಪ್ರಾರ್ಥನೆ. ಹಲೋ, ಸ್ಥಾಪಿತವಾಗಿದೆ. ಇದು ನಿಜವಾಗಿಯೂ ಸೌಂದರ್ಯವಾಗಿದೆ ಅಂತ ಹೇಳ್ತೀನಿ. ಮೊದಲದಾಗಿ ಇಲ್ಲಿ ನೆರೆದಿರುವ ಗುರುಗಳಿಗೂ ಮತ್ತು ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಈಗ ಶ್ರೀಮತಿ ವಸಂತ ಚೌಡಪ್ಪನವರ ಸಂಘವು 10 ಜನರಿಂದ 120 ಜನದವರೆಗೂ ಬೆಳೆದಿದೆ ಅಂದರೆ ನಿಜವಾಗ್ಲೂ ಇದು
ಅಭಿನಯಿಸಬೇಕಾದ ಒಂದು ಸಂಗತಿ. ಮತ್ತು ಎಲ್ಲ ಸಂಘಗಳು ಶುರುವಾಗಿ ಒಂದು 5 ವರ್ಷನೋ 6 ವರ್ಷ ಆದಮೇಲೆ ಅದು ತಿರುಗಿ ಕೆಳಗಡೆ ಬರುತ್ತೆ. ಅದು ಇವರು 10 ಜನದಿಂದ 100 ಜನದವರೆಗೂ ಕರ್ಕೊಂಡು ಹೋಗಿದ್ದಾರೆ ಅಂದರೆ ನಿಜವಾಗೂ ಅವರ ಪ್ರತಿಭೆ ಎಷ್ಟು ಅಂತ ನೀವೇ ಊಹಿಸ್ಕೊಳ್ಬೋದು. ಮತ್ತು ಸಂಘ ಅಂದರೆ ಬರೀ ಬೇರೆ ಇವಾಗೆಲ್ಲ ನಿಮಗೆ ಗೊತ್ತಿದೆ, ಈಗಿನ ಕಾಲದಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿಯ ಕಾಲ ಕಳೀತಾರೆ. ಆದರೆ ಇಲ್ಲಷ್ಟನ್ನು ಒಟ್ಟುಗೂಡಿಸಿ ಒಂದು ಸತ್ಸಂಗ ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲರಿಗೂ ಬೇಕಾದ ಒಂದು ಶ್ಲೋಕವನ್ನು ಎಲ್ಲ ಭಜನೆಗಳನ್ನು ಹೇಳಿಕೊಡಿಸ್ತಿದ್ದಾರೆ. ಮತ್ತು ಇವರು ಮಿಸ್ಟರ್ ಮಿಸಸ್ ಚೌಡಪ್ಪ ನಿಜವಾಗ್ಲೂ ಮಾದರಿಯಾದ ದಂಪತಿಗಳು. ಅವರ ಅನ್ಯೋನ್ಯತೆಯನ್ನು ಎಲ್ಲರೂ ನೋಡಿ ಕಲಿಯಬೇಕಾದ ದಂಪತಿಗಳು. ಅವರಿಗೆ ದೇವರು ಬಹಳ ಕಾಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಎಲ್ಲರ ಪರವಾಗಿ, ಸದಸ್ಯರ ಪರವಾಗಿ ಅಭಿನಂದಿಸುತ್ತೇನೆ. ಮತ್ತು ಮತ್ತೊಮ್ಮೆ ನನ್ನ ವೈಯಕ್ತಿಕ ಅಭಿನಂದನೆಗಳು ಮಿಸ್ಟರ್ ಮಿಸಸ್ ಚೌಡಪ್ಪ ಅವರಿಗೆ ತಿಳಿಸುತ್ತೇನೆ. ಒಂದು ಸ್ಮಾಲ್ ಎಲ್ಲರ ಪರವಾಗಿ ಒಂದು ಹೂವಿನ ಗುಚ್ಛವನ್ನು ಕೊಟ್ಟು ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಮಹಿಳಾ ಮಂಡಳಿಯು ಬೆಳೆದು ಬಂದ ರೀತಿ, ನಡೆಸಿದ ಕಾರ್ಯಕ್ರಮವನ್ನು ನಮ್ಮ ಸದಸ್ಯರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮುಂದೆ ಈಗ ಪ್ರದರ್ಶಿಸುತ್ತಾರೆ. ಆಗಿರುವ ಸೌಂದರ್ಯ ಮಹಿಳಾ ಮಂಡಳಿಗೆ ಕೋಟಿ ಕೋಟಿ ನಮನ. ಈ 10 ವರ್ಷಗಳಲ್ಲಿ ನಾವು ಸಾಧಿಸಿದ್ದಾದರೂ ಏನು ಸ್ವಲ್ಪ ಪರಿಚಯಿಸೋಣ. ನನಗೆ ತಿಳಿದಂತೆ ಕೇವಲ 25 ಜನರಿಂದ ಪ್ರಾರಂಭವಾದ ಸಂಘ ಇಂದು 112 ಸದಸ್ಯರನ್ನೊಳಗೊಂಡಿದೆಯಂತೆ, ಹೌದಲ್ಲವೇ? ನಿಸ್ಸಂದೇಹವಾಗಿ 10 ವರ್ಷಗಳ ಹಿಂದೆ ಚಿಕ್ಕ ಗಿಡವಾಗಿದ್ದ ನಮ್ಮ ಸಂಘ ಇಂದು ಬೆಳೆದು ಹೆಮ್ಮರವಾಗಿದೆ. ಒಂದೇ ಮರದ ಹಲ್ಲ ಕೊಂಬೆಗಳಂದದಿ ಏಕಜೀವರಸ ಹೊಂದಿರಲಿ, ತುಂಬಿರಲಿ ಸಂಘ ತುಂಬಿರಲಿ. ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಪೀಠದ ಮಠಾಧೀಶ್ವರರಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಗುರುಗಳು ಆಯೋಜಿಸಿದ ಶ್ರೀ ಶಂಕರಾಚಾರ್ಯಕೃತ ಸೌಂದರ್ಯ ಲಹರಿ ಅಭಿಯಾನವೇ ನಮ್ಮ ಸಂಘದ ಸ್ಥಾಪನೆಗೆ ಕಾರಣವಾಯಿತಲ್ಲವೇ? ಹೌದು ಹೌದು. ಶ್ರೀ ಗುರುಭ್ಯೋ ನಮಃ. ಹಾಗಾದರೆ ಸೌಂದರ್ಯ ಲಹರಿಯ ಒಂದು ಶ್ಲೋಕ ಹೇಳುವವರಾಗಿ. ಶಿವಶಕ್ತ್ಯಾ ಯುಕ್ತೋ ಯದಿ ಭವತಿ ಶಕ್ತಃ ಪ್ರಭವಿತುಂ ನ ಚೇದೇವಂ ದೇವೋ ನ ಖಲು ಕುಶಲಃ ಸ್ಪಂದಿತುಮಪಿ ಅತಸ್ತ್ವಾಮಾರಾಧ್ಯಾಂ ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯಃ ಪ್ರಭವತಿ. ಸೌಂದರ್ಯ ಲಹರಿಯ ಅಭಿಯಾನದ ನಂತರ ಭಗವತ್ಪಾದರ ಶಿವಾನಂದ ಲಹರಿಯನ್ನು ಕಲಿತು ಅದರ ಅರ್ಥವನ್ನೂ ತಿಳಿದುಕೊಂಡೆವು. ಈಗ ಆ ಮಹಾನ್ ಕೃತಿಯ ಒಂದು ಶ್ಲೋಕ ಕೇಳೋಣ. ಕಂಚಿತ್ ಕಾಲಮುಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾ ಕರ್ಣನೈಃ ಕಂಚಿತ್ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯಃ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನಾ ಜೀವನ್ ಸಮುಕ್ತಃ ಖಲು. ಆಹಾ, ಪರಮಾನಂದ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಇದರ ಜೊತೆಗೆ ನಾನಾ ದೇವರ ನಾಮಗಳನ್ನು, ಭಾವಗೀತೆಗಳನ್ನು ಮನದಟ್ಟು ಮಾಡಿಕೊಂಡಿದ್ದೇವೆ. ಈಗ ಒಂದು ಭಾವಗೀತೆಯನ್ನು ಆಲಿಸೋಣ. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು. ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ, ಇರುಳು ಕತ್ತಲೆಯ ಗವಿ ಮನೆ ದೂರ ಕನಿಕರಿಸಿ ಕೈ ಹಿಡಿದು
ನಡೆಸೆನ್ನನು ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲಿ ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು ಕೈ ಹಿಡಿದು ನಡೆಸೆನ್ನನು असतोमा सद्गमया तमसोमा ज्योतिर्गमया मृत्योर्मा अमृतंगमया ओम शांति शांति शांति. ನಂತರ ಕಲಿತ ಕುಲಶೇಖರ ಆಳ್ವಾರವರ ಮುಕುಂದಮಾಲಾ ಕೃತಿಯ ಒಂದು ಶ್ಲೋಕ ಕೇಳೋಣ. ಹೇ ಗೋಪಾಲಕ हे कृपा जलनिधे हे सिंधु कन्यापते हे कंसांतक हे गजेंद्र करुणापारिणा हे माधवा हे रामानुज हे जगत्रय गुरो हे पुंडरीकाक्ष हे गोपी जननाथ पालय परं जानामि ना त्वां बिना. ಇಂದಿರಾರಮಣ ಗೋವಿಂದ ಗೋವಿಂದ. ಇಷ್ಟೇ ಅಲ್ಲದೆ ಮಳ್ಳೂರು, ಶೃಂಗೇರಿ, ತಿರುಪತಿ, ಬೆಂಗಳೂರಿನ ರಾಗಿಗುಡ್ಡ, ಜೈರಾಮ್ ಸೇವಾ ಮಂಡಳಿ ವೃದ್ಧಾಶ್ರಮಗಳಿಗೆ ಸಂಘದವರೆಲ್ಲ ಹೋಗಿ ನಾವು ಕಲಿತ ಎಲ್ಲ ಕೃತಿಗಳನ್ನು ಸಮರ್ಪಣೆ ಮಾಡಿದ್ದೇವೆ. ಎಲ್ಲ ಸದಸ್ಯರು ಗುರುವಾಯೂರಿಗೆ ಹೋಗಿ ನಾರಾಯಣ ಭಟ್ಟಾದ್ರಿಯವರ ನಾರಾಯಣಿಯನ್ನೂ ಸಮರ್ಪಣೆ ಮಾಡಿದ್ದೇವೆ. ಈಗ ಆ ಮಹಾನ್ ಕೃತಿಯ ಒಂದು ಶ್ಲೋಕ. सान्द्रानन्दावबोधात्मकम् अनुपमितं कालदेशावधिभ्यां निर्मुक्तं नित्यमुक्तं निगमशतसहस्रेण निर्भास्यमानम् अस्पष्टं दृश्यमात्रे पुनः पुरुषार्थात्मकं ब्रह्मतत्त्वं तत्तावद्भाति साक्षात् गुरुपवनपुरे हन्त भाग्यं जनानां. ಗುರುವಾಯೂರಪ್ಪ ನಾರಾಯಣ ಗುರುವಾಯೂರಪ್ಪ ನಾರಾಯಣ. ಇಷ್ಟೆಲ್ಲ ನಮ್ಮನ್ನು ತಯಾರು ಮಾಡಿ ಯಾವ ಸಂಭಾವನೆಯನ್ನು ನಿರೀಕ್ಷಿಸದ ನಮ್ಮ ಎಲ್ಲ ಗುರುಗಳಿಗೆ ನಮೋ ನಮಃ ನಮೋ ನಮಃ. ಏನು ಧನ್ಯರೋ ನಾವು ಎಂಥ ಧನ್ಯರೋ ಏನು ಧನ್ಯರೋ ನಾವು ಎಂಥ ಧನ್ಯರೋ. ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಪೀಠದ ಮಠಾಧೀಶ್ವರರಾದ ಶ್ರೀ ಶ್ರೀ ಶಂಕರ ಭಾರತಿ ಮಹಾಗುರುಗಳು, ಸ್ವರ್ಣವಲ್ಲಿ ಗುರುಗಳು, 118 ವರ್ಷ ವಯೋವೃದ್ಧರಾದ ಚತುರ್ವೇದ ಪಾರಂಗತರಾದ ಸುಧಾಕರ ಚತುರ್ವೇದಿಯವರು ಮುಂತಾಗಿ ನಾನಾ ಮಹಾನ್ ವ್ಯಕ್ತಿಗಳು ಸಂಘಕ್ಕೆ ಆಗಮಿಸಿ ನಮ್ಮನ್ನು ಆಶೀರ್ವದಿಸಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳುತ್ತೇನೆ. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಮಹಾನ್ ಕೃತಿಗಳನ್ನು ಕಲಿತಿರುವುದು ಮಾತ್ರವಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ನಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಅದರ ಸವಿಯನ್ನು ಈ ಮುಂದೆ ನೋಡೋಣ. ಬನ್ನಿರಿ ಸಭಿಕರೇ ನಮ್ಮ ಉತ್ಸವಕ್ಕೆ ಎಲ್ಲರೂ ಒಟ್ಟಾಗಿ ನೋಡೋಣ. ಬನ್ನಿರಿ ಸಭಿಕರೇ ನಮ್ಮ ಉತ್ಸವಕ್ಕೆ ಎಲ್ಲರೂ ಒಟ್ಟಾಗಿ ನೋಡೋಣ.
ಎಲ್ಲರೂ ಒಟ್ಟಾಗಿ ನೋಡೋಣ, ಎಲ್ಲರೂ ಒಟ್ಟಾಗಿ ನೋಡೋಣ. ಏನು ಧನ್ಯರೋ ನಾವು, ಎಂಥ ಭಾಗ್ಯರೋ ಇಂಥ ಒಂದು ಸಂಘದ ಭಾಗವಾಗಿರಲು. ಈ ಸುಂದರವಾದ ಹರಿಕಥಾ ರೂಪದ ವಾರ್ಷಿಕ ವರದಿಗೆ ಧನ್ಯವಾದಗಳು. ಈಗ ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹೇಗೆ ಏನು ಎಂಬುದನ್ನು ನೋಡೋಣ. ಬ್ರಹ್ಮ ಏನು ಮಾಡ್ತಾರೆ ಇವರು? ಲೀಲಾ ಅವರೇ, ಬೇಗ ಬೇಗ ಬಂದರೆ ನಮ್ಮ ಅಕ್ಕಪಕ್ಕದವ್ರು ಸ್ವಲ್ಪ ಮರವೇದವ್ರು ಇದ್ದಾರೆ, ಅವ್ರುಗಳಿಗೆ ಬೇಗ ಇನ್ನೊಂದು ಸಲ ಜ್ಞಾಪಿಸ್ಬಿಟ್ಟು ಬಂದ್ಬಿಡೋಣ. ನಮ್ಮ ಸಂಘದ ದಶಮಾನೋತ್ಸವದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ, ಅದು ಸ್ವಲ್ಪ ಹೊತ್ತಿಗೆಲ್ಲ ಬೇಗ ಬನ್ನಿ ಬನ್ನಿ ಬನ್ನಿ. ಲೀಲಾ ಅವರ బన్నీ బన్నీ ಒಂದು నిమిష మా ఫ్రెండ్ అంతా వచ్చినారు, లోపల పిలుస్తున్నాం వాళ్ళని. ಕೂತ್ಕೋ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಬನ್ನಿ ವಸಂತ, ಒಳಗೆ ಬನ್ನಿ, ಕೂತ್ಕೋ ಬನ್ನಿ. ನಮಗೆ ಬಂದು ಕೂತ್ಕೊಳ್ಳೋ ಅಷ್ಟೆಲ್ಲ ಟೈಮ್ ಇಲ್ಲ. ಇವತ್ತು ನಮ್ಮ ಸಂಘದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ, ಜ್ಞಾಪಕ ಇದೆ ತಾನೇ ದಶಮಾನೋತ್ಸವದ್ದು. ಸೊ ಬಂದ್ಬಿಡ್ಬೇಕು ನೀವು ಸರಿಯಾಗಿ 5 ಗಂಟೆಗೆ. ಒಂದು ನಿಮಿಷ